ಹಾಯ್ ಗುರು, ಏನಪ್ಪಾ ವಿಶೇಷಪ್ಪ ಅಂದ್ರೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ದೆ. ಗಾಜು ಪಾಲಾಕಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ದೇವ್ರ ದೇವಸ್ಥಾನ. ಸೊ ನೋಡಿದೆ ಗುರು, ಒಂದು ವೈಬ್ ಮಾಡ ಅಂತ ಅನ್ಕೊಂಡೆ. ನನಗಂತೂ ಬಹಳ ಆಶ್ಚರ್ಯ ಆಯ್ತು. ನಮ್ಮ ಮಂದಿರ ಏನಪ್ಪಾ ಇಷ್ಟೊಂದು ಜನ ಭಕ್ತರು ಸೇರಿದಾರೆ ಅಂದ್ಕೊಂಡು ನನಗಂತೂ ಒಂಥರ ನಾಚಿಕೆ ಆದಂಗ ಬಿಟ್ಟಿದೆ. ಬಟ್ ಆದ್ರೂ ನಾನು ಮಾಡ್ದೆ ಗುರು. ಯಾವ ತರ ಮಾಡ್ದಂತ ನೋಡಿ. ಸ್ವಲ್ಪ ಭಕ್ತರು ಬರ್ಬೇಕಾದ್ರೆ ಯಾವ ಆ, ಕಾಲು ಉಂಗುರ ಹಾಕಂಗಿಲ್ಲ, ಏನ್ ಹಾಕಂಗಿಲ್ಲ ನಮ್ಮ ಕಾಲಲ್ಲಿ. ನಮ್ಮ ಮಂದಿಯವರಿಗೆ ಬಿಳಿ ಬೆಳ್ಳಿ ಹಾಕಂಗಿಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಮುಂದೆ ಒಂದ್ ಸ್ವಲ್ಪ ಹೋಗಿ ನೋಡಿದಾಗ ಭಕ್ತರು ಆಲ್ರೆಡಿ ಊಟಕ್ಕೆ ಸಿದ್ಧವಾಗಿದ್ರು. ಎಲ್ಲ ಚೇರ್ ಮೇಲೆ ಕೂತ್ಕೊಂಡಿದ್ರು. ಪಾಪ ಏನು ಪ್ಲೇಟ್ ಕೊಟ್ಟಿಲ್ಲ ಪಾಪ. ಅರ್ಧ ಗಂಟೆಗಳ ಕಾಲ ಬಿಸ್ತಲ್ಲಿ ವೇಟ್ ಮಾಡ್ತಾ ಇದಾರೆ ಪಾಪ ಅವರು. ನೋಡದೆ ಬಹಳ ಖುಷಿ ಆಯ್ತು. ನಮ್ಮ ದೇವಸ್ಥಾನಕ್ಕೆ ಇಷ್ಟೊಂದು ಜನ ಭಕ್ತರು ಬಂದಿರಂತ ಬಹಳ ತೃಪ್ತಿಯಿಂದ ಮನಸ್ಸಿಗೆ ಆನಂದ ಅನ್ನಿಸ್ತು. ನೋಡಿ ನಮ್ಮ ಮಂದಿರ ದೇವಸ್ಥಾನ ಗೋಪುರ ಯಾವ ತರ ಇದೆ, ಮತ್ತೆ ಮುಂದೆ ಹೊಸ ಕಟ್ತಾ ಇದ್ರೆ ಗೋಪುರ ಆಲ್ರೆಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ಇನ್ನೊಂದೇನಪ್ಪ ಅಂದ್ರೆ ಆ, ನಮ್ಮ ಭಕ್ತರು ಸುಮಾರು ಒಬ್ಬರು ಕೇಳಿದಾಗ, ಅಣ್ಣ ಎಷ್ಟೊಂದ್ ಜನ ಸೇರ್ತಾರ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇದು 3 ದಿನಗಳ ಕಾಲ ನಡೆಯುತ್ತೆ ಹಬ್ಬ. ಭಾನುವಾರ, ಸೋಮವಾರ, ಮಂಗಳವಾರ ಅಂತ ಹೇಳ್ಬಿಟ್ಟು ಭಾನುವಾರ ದೇವರವರು ತಗೊಂಡೋಗ್ಬಿಟ್ಟು ಗಂಗೆ ಪೂಜೆಗೆ ಹೋಗುತ್ತದೆ. ಗಂಗೆ ಪೂಜೆಯಿಂದ ಭಕ್ತರು ಎಲ್ಲಿ ಅನ್ಕೊಂಡಿರ್ತಾರೋ ಅಲ್ಲಿಗೆ ತಗೊಂಡೋಗ್ತಾರಂತೆ, ಹೊಲಕ್ಕೆ ಅಥವಾ ತೋಟಕ್ಕೆ. ಅಲ್ಲಿ ಮತ್ತೆ ಊಟ ಪ್ರಸಾದ ಅನ್ನದ ಸಹ ಎಲ್ಲ ಇರುತ್ತೆ ಅಲ್ಲಿ. ಸುಮಾರು ಸೋಮವಾರ ಭಾನುವಾರ ನೈಟ್ ಹೋಗ್ಬಿಟ್ಟು ಸೋಮವಾರ ಅಲ್ಲೇ ಇದ್ಬಿಟ್ಟು ನೈಟ್ ಅಲ್ಲೇ ಇದ್ಬಿಟ್ಟು ಮತ್ತೆ ಮಂಗಳವಾರ ಬೆಳಿಗ್ಗೆ ಬರುತ್ತೆ ಗುರು. ಬಂದ ತಕ್ಷಣ ಗರ್ಭ ಗುಡಿ ಒಳಗೆ ದೇವ್ರು ಕೂತ್ಕೊಳ್ಳುತ್ತೆ. ಕೂತ್ಕೊಂಡ್ ಹೋದ ತಕ್ಷಣ ಮಂಗಳವಾರ ಹೂವು ಹಣ್ಣು ಕಾಯಿ ಎಲ್ಲ ಫಲಾರ ಇರುತ್ತೆ. ಅಂದ್ರೆ ಹಣ್ಣು ಕಮಾಡ್ಸ್ಕೋಬಹುದು. ಮತ್ತೆ ಈಗ ಪ್ರಸಾದ ಇರುತ್ತೆ. 3 ದಿನಗಳ ಕಾಲ ಭಕ್ತರು ಬಂದಂತಹ ವಸತಿ ಎಲ್ಲ ಇರ್ತಾರಲ್ಲ, ಅವರಿಗೆ ಸಹ ಪ್ರತಿಯೊಂದು ಸಹ ಎಲ್ಲಾ ವ್ಯವಸ್ಥೆ ಇರ್ತದೆ. ಮತ್ತೆ ಈಗ ನಾ ಮುಂದೆ ಸ್ವಲ್ಪ ಬಂದು ನೋಡಿದಾಗ ದೇವಸ್ಥಾನ ಒಳಗಡೆ ಇಷ್ಟೊಂದ್ ಜನ ಸೇರಿದ್ರು. ನೋಡಪ್ಪ ನನಗಂತೂ ಒಂಥರ ಹೆಂಗಾಯ್ತು. ಇಲ್ಲೇ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಎಲ್ಲ ನೋಡ್ತಾ ಇದೆ. ಎಷ್ಟು ಯಾವ ತರ ಲೆಕ್ಕಾಚಾರ ಮಾಡ್ತಾ ಇದ್ರು, ಯಾವ ತರ ಏನಿಲ್ಲ. ಯಾಕಪ್ಪ ಅಂದ್ರೆ ಹಿರಿಯರು ಯಾವ ತರ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಾವು ಸ್ವಲ್ಪ ನೋಡ್ಕೊಂಡು ನೋಡೋಣ ಅಂತ ತಿಳ್ಕೊಂಡ್ವಿ. ಮುಂದೆ ಹೋದೆ. ಅಲ್ಲಿ ಭಕ್ತರು, ಹೆಣ್ಮಕ್ಳು, ಅಕ್ಕ ತಂಗಿರು, ಅಣ್ಣ ತಮ್ಮರು, ಚಿಕ್ಕ ಮಕ್ಕಳು, ಪುಟಾಣಿ, ಎಲ್ಲರೂ ದೊಡ್ಡವರು, ಯಜಮಾನ್ರು, ಅಧ್ಯಕ್ಷ, ಮುಖಂಡರು, ಊರಿನ ದೇವಸ್ಥಾನ ಎಲ್ಲ ಸ್ವಲ್ಪ ನೋಡಿ ಸಭೆ ಎಲ್ಲ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಹಂಗ ಮುನ್ನ ರೌಂಡ್ ಹೊಡೆದೆ ದೇವಸ್ಥಾನ ಯಾವ ತರ ಅಂತ. ದೇವಸ್ಥಾನ ಸುತ್ತಮುತ್ತಲೂ ಸಹ ಭಕ್ತರು ಕೂತ್ಕೊಂಡಿದ್ರು. ಚಿಕ್ಕ ಮಕ್ಕಳು ಎಲ್ಲರೂ ನೋಡಿ ಪಾಪ ಎಲ್ಲರೂ ಹಸುವಿಂದ ಕಾಯ್ತಿದ್ರು ಪ್ರಸಾದ ಯಾವಾಗ ಕೊಡ್ತಾರಪ್ಪ ಅಂತ. ಯಾಕಂದ್ರೆ ಹೊಟ್ಟೆ ಹಸ್ತಿದಲ್ವಾ. ಕಾಯ್ತಾರೆ. ಬಾಳೆಹಣ್ಣು ಸಮೇತ ಇದೆ. ಬಾಳೆಹಣ್ಣು ತಿನ್ನೋಣ ಅಂದ್ರೆ ಬಟ್ ಆಯ್ತಲ್ಲ ಗುರು, ದಯವಿಟ್ಟು ಬೇಜಾರಬೇಡಿ. ಇನ್ನೊಂದೇನಪ್ಪ ಅಂದ್ರೆ ಸ್ವಲ್ಪ ಒಳಗಡೆ ಅದೇ ಅಕ್ಕ ಸರಿ ಅಂತ ಹೇಳ್ಬಿಟ್ಟು ಭಕ್ತರು ಸ್ವಲ್ಪ ನೋಡ್ಕೊಂಡೆ. ಕ್ಯೂ ಗಟ್ಲೆ ನಿಂತ್ಕೊಂಡಿದ್ರು. ನಾನು ಹೋಗ ಅನ್ಕೊಂಡೆ ಬಟ್ ಬೇಡ ಅಂತ. ಯಾಕಪ್ಪ ನಾನು ಸ್ಪೆಷಲ್ ಅಲ್ಲ, ನಾನು ಕೂಡ ಕ್ಯೂ ನಿಂತ್ಕೊಂಡ್ಬಿಟ್ರೆ ಯಾವ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ದೇವ್ರಿಗೆ ಎಲ್ಲರೂ ಒಂದೇ ಮೇಲೆ ಕೀಳು ಏನೂ ಇಲ್ಲ. ದೊಡ್ಡವರು ಚಿಕ್ಕವರು ಅನ್ನೋ ಭೇದವ ನೋಡಿ. ನಮ್ಮ ಗಾದ್ರ ಪಾಲಕ ದೇವಸ್ಥಾನ ಕಾಣ್ತಾ ಇದ್ರಲ್ಲ, ಬೆತ್ತ ಬೆಳ್ಳಿ ಅಷ್ಟೇ ನಮ್ಮ ದೇವಸ್ಥಾನ. ಬನ್ನಿ ಗುರು, ಮತ್ತೆ ಸ್ವಲ್ಪ ಮುಂದೆ ನೋಡ್ಕೊಂಡ್ ಗೊತ್ತಿರುವುದೊಂದೇ ದೈವ ಗೊತ್ತಿರುವುದೊಂದೇ ದೈವ ಇದಡುಂದ ಮಾಗೆ ಸನ್ನಿಧಿಗೆ ಕಾಪು ಗೊತ್ತಿಜ್ಜೆ ಶಿವನೇ ಕದಂಬರ ಗುರು. ಹೂವು ಹಣ್ಣು ಕಾಯಿ ಮಾಡ್ಬೇಕಾದ್ರೆ ಪೂಜಾರವರು ಸಾಕಾಗ್ಬಿಟ್ಟಿದ್ರು ಗುರು. ಯಾಕಪ್ಪ ದೇವಸ್ಥಾನಕ್ಕೆ ಬಂದಂತ ಪಾಪ ಅವ್ರಿಗೆ ಮನಸ್ಸಲ್ಲಿ ಅನ್ಸಿರ್ಬೋದು. ಬಟ್ ಯಾಕಪ್ಪ ಅಂದ್ರೆ ದೇವಸ್ಥಾನ ಪೂಜೆ ಮತ್ತೆ ಮಾಡ್ಬೇಕಲ್ವಾ. ಮತ್ತೆ ಯಾಕಂದ್ರೆ ಎಲ್ಲ ವ್ಯವಸ್ಥೆ ಅವ್ರು ಕೊಟ್ಟಿರ್ತಾರೆ. ಯಾ ಬೇಜಾರಾಗಲ್ಲ, ಏನಾಗಲ್ಲ. ಯಾಕಂದ್ರೆ ಪೂಜಾರಿಗಳು ಮನ್ಸಲ್ಲಿ ಯಾಕಪ್ಪ ಅಂದ್ರೆ ಮನ್ಸಲ್ಲಿ ಯಾವತ್ತಿದ್ರು ಒಂಥರ ಹಾಲು ತುಂಬ್ಕೊಂಡಿರ್ತಾರೆ. ಯಾಕಪ್ಪ ಹಾಲು ಯಾವ ತರ ವೈಟ್ ಆಗಿರುತ್ತೆ ಆ ತರ ಮನ್ಸು, ಪೂಜೆ ಮನ್ಸುಗಳ್ದು ಆ ತರ ಶುದ್ಧವಾಗಿರುತ್ತೆ ನೋಡಿ. ಯಾರಿಗೂ ಎಷ್ಟೋ ಜನ ಭಕ್ತರು ಬಂದ್ರು ಯಾರಿಗೂ ಏನು ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಪೂಜೆ ಮಾಡಿ ಅನ್ನಕ್ಕೆ ಮಾಡ್ಬಿಟ್ಟು ಹೊಡೆದ್ಬಿಟ್ಟು ಹೂವು ಹಾಕ್ಬಿಟ್ಟು ಕಳಿಸ್ತಾರೆ. ಇನ್ನು ಸ್ವಲ್ಪ ನೋಡೋಣ ನೋಡಿ. ಅಷ್ಟೊಂದು ಜನ ಸಭೆ ಸೇರಿದರೆ ನನಗಂತೂ ಬಹಳ ಖುಷಿ ಆಯ್ತು. ನಾನು ಹೋಗಿದ್ದೆ, ಲೆಕ್ಕಾಚಾರ ಯಾವ ತರ ಇರ್ತದೆ ಹೋಗಿ ಕೇಳ್ಕೊಂಬಂದೆ. ಬಟ್ ಆದ್ರೂ ನನಗೆ ಇಷ್ಟ ಆಯ್ತು. ಇಷ್ಟೊಂದು ಅಮೌಂಟ್ ಇಷ್ಟ ಆಗಿದೆ ಅಂತ ಹೇಳಿದ್ರು ನನಗೆ ನೋಡಿ. ಮತ್ತೆ ಇನ್ನೊಂದು ಮುಂದೆ ಸ್ವಲ್ಪ ಹೋದೆ. ಪಾಯಸ, ಅನ್ನ, ಸಾಂಬಾರ್ ಎಲ್ಲ ದಾಸೋಹಕ್ಕೆ ಎಲ್ಲ ಪ್ರಸಾದ ಸಿದ್ಧವಾಗಿದೆ. ಸ್ವಲ್ಪ ನನಗಂತೂ ಏನಪ್ಪ ಅಂದ್ರೆ ಏನ್ ಅನಿಸ್ತಪ್ಪ ಅಂದ್ರೆ ನನಗೆ ಒಂದ್ ಸ್ವಲ್ಪ ಬಹಳ ಖುಷಿ ಆಯ್ತು ನನಗಂತೂ. ಎಷ್ಟೊಂದ್ ಜನ 5,000 ಏನಿಲ್ಲಂದ್ರು 4-5 ಸಾವಿರ ಜನ ಸೇರ್ಬೋದು ಅಂತ ಹೇಳಿದ್ರು. ಬಟ್ ನಾನು ನೋಡಿದಾಗ ಆರಾಮಾಗಿದ್ದಾರೆ ನೋಡಿ. ಅಷ್ಟೊಂದು ರೈಸ್ ಇದೆ, ಅಷ್ಟೊಂದು ಸಾಂಬಾರ್ ಇದೆ, ಮತ್ತೆ ಅಷ್ಟೊಂದು ಪಾಯಸ ಇದೆ. ಮತ್ತೆ ಇನ್ನೊಂದು 2 ಡ್ರಮ್ಗಳಲ್ಲಿ ಗುಗ್ರಿ ಇದೆ, ಅಂದ್ರೆ ಹುಳ್ಳಿಕಾಳು. ಗುಗ್ರಿ ಹಬ್ಬ ಕೂಡ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಇವಾಗ. ಪ್ರಸಾದಗೆ ಪ್ರತಿಯೊಂದು ಪೂಜೆ ಸ್ಟಾರ್ಟ್ ಆಗುತ್ತೆ ಇವಾಗ. ಏನಪ್ಪಾ ಅಂದ್ರೆ ಈಗ ಸುಮಾರು ಈಗೆಲ್ಲ ಪ್ಲೇಟ್ ಎಲ್ಲ ಕೊಟ್ಟಿದ್ದಾರೆ ಹೊರಗಡೆ.
ನೋಡಿ ಪಾಯಸ ತೋರಿಸ್ತಾರೆ. ಗೋಧಿ ಪಾಯಸ ಸಖತ್ ಓ ಗುರು 2 ಪಾತ್ರೆ ಗುರು ಬೆಜ್ಜನಾಗುತ್ತೆ ಗುರು. 2 ಪಾತ್ರೆ ಪಾಯಸ. ಮತ್ತೆ ನೋಡಿ ಅಲ್ಲಿ ಇರೋದು ಪಾತ್ರೆಯಲ್ಲಿ ಸಾಂಬಾರ. ಹೌದು ಗುರು ಸಾಂಬಾರುಗಳು ನೋಡಿ ಎಷ್ಟು ಚೆನ್ನಾಗಿ ಸಖತ್ತಾಗಿ ಕಾಣ್ತಾ ಇದೆ. ಮತ್ತೆ ಇವಾಗ ಮತ್ತೆ ಮುಂದೆ ರೈಸ್ ಇದೆ. ಆ ರೈಸ್ ಕೂಡ ಇದೆ. ಮತ್ತೆ ಇಲ್ಲಿ ಹುಳಿಕಾಳು ನೋಡಿ 2 ಡ್ರಮ್ಮು ಹುಳಿಕಾಳು ತುಂಬಿದ್ದಾರೆ ನೋಡಿ. ಇಷ್ಟೊಂದು ಗುರು ಬೇಜಾನಾಗುತ್ತೆ ಗುರು 5,000 ಜನಕ್ಕೆ ಹುಳಿಕಾಳು. ಯಾಕಂದ್ರೆ ಗುಗ್ಗರಿ ಹಬ್ಬ ಅಂತ ಹೇಳ್ಬಿಟ್ಟು ಹುಳಿಕಾಳು ಮಾಡ್ತಾರೆ. ಗುರು ಸಖತ್ತಾಗಿರುತ್ತೆ ಗುರು ಟೇಸ್ಟ್ ಮಾತ್ರ. ನಾನಂತೂ ತಿಂದಿದ್ದೆ. ಮೈಂಡ್ ಬ್ಲೋಯಿಂಗ್ ಅಂತ ಯಾಕಂದ್ರೆ ವರ್ಷಕ್ಕೊಂದ್ಸಲ ಮಾತ್ರ ಗುಗ್ಗರಿ ಹಬ್ಬ ಮಾಡ್ತಾರೆ. ಅದು ತಿಂದ್ಬಿಟ್ಟು ಯಾಕಪ್ಪ ನಾವು ಏಕದಮು ಹಾಗೆ ನಾವು ತಿನ್ನಾಗಿಲ್ಲ. ಪೂಜೆ ಮಾಡಿದ್ಮೇಲೆ ತಿನ್ಬೇಕು. ನೋಡಿ ಅಲ್ಲಿ ಯಾವ ತರ ಇದೆ ಗುಗ್ಗರಿ ಹಬ್ಬ ಪೂಜೆ ಮಾಡ್ತಾರೆ ಇವಾಗ ಪೂಜಾರಿ ಯಶವಂತ್ ಅವರು. ನಮಗೆ ಮನಸ್ಸಿಗೆ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಪ್ರಸಾದ ಊಟ ಮಾಡಿದ್ದಕ್ಕೆ. ದೇವ್ರು ತುಂಬಾ ಧನ್ಯವಾದಗಳು ಹೇಳ್ತಾ ಖುಷಿಯಾಗಿ ಮಾಡಿದ್ರಂತ ನಮಗೆಲ್ಲರಿಗೂ ಅನಿಸ್ತಿದೆ. ನೋಡಿ ಪೂಜೆ ಮಾಡಿದ ತಕ್ಷಣ ಕೂಡ ಹಂಗೆ ಹೋಗ್ಬಿಡು ಹುಡುಗರು ಯಾರು. ಮತ್ತೆ ಪ್ರಸಾದ ಹೇಗಿದೆ ಅಂತ ಒಂದ್ ಸ್ವಲ್ಪ ಹೇಳ್ಬಿಟ್ಟು ಹೋಗಿ. ಯಾಕಪ್ಪ ಅಂದ್ರೆ ಪ್ರಸಾದ ಸಿಗೋದು ಅಪರೂಪ ವರ್ಷಕ್ಕೊಂದ್ಸಲ. ಈಗ ಮನೇಲಿ ಊಟ ಸಿಗೋಲ್ಲ, ಭಿಕ್ಷುಕರಿಗೆ ಎಷ್ಟೋ ಜನ ಪಾಪ ಊಟ ಸಿಗಲ್ಲ. ಅಂತದ್ರಲ್ಲಿ ಬಂದಂತ ಭಕ್ತರಿಗೆ ಸಹ ಊಟ ಇಲ್ಲಿ ಸಿಗುತ್ತೆ ವರ್ಷಕ್ಕೊಂದ್ಸಲ. ಅದು ಒಂದಿನಲ್ಲ 3 ದಿನಗಳ ಕಾಲ ಊಟ ಸಿಗುತ್ತೆ. ನೋಡಿ ಯಾವ ತರ ಇರುತ್ತೆ ಪೂಜೆ, ಯಾವ ತರ ನೋಡಿ ಪೂಜೆ ಮಾಡ್ತಾ ಇದ್ದಾರೆ. ನಮ್ಗೆ ಬಹಳ ಖುಷಿ ಆಯ್ತು. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಆ ಏನ್ ಹೇಳ್ಬೇಕಪ್ಪ ಅಂದ್ರೆ ಯೋಚನೆ ಮಾಡ್ಬೇಕಲ್ಲ. ಇದು ಏನಪ್ಪಾ ಅಂದ್ರೆ ಇದು ನಮ್ದು ಸಮುದಾಯ ಅಂದ್ರೆ ನಾಯಕರ ಸಮುದಾಯಕ್ಕೆ ಈ ದೇವಸ್ಥಾನ ಸೇರ್ಪಡೆ ಆಗಿದೆ. ನಾಯಕರು ಅಂದ್ರೆ ವಾಲ್ಮೀಕಿ ಅಂದ್ರೆ ಗಾದಿರ ಪಾಲಾಯಕರು ಅಂದ್ರೆ ಯನ್ಬ್ಲರ್ ವಂಶಕ್ಕೆ ಈ ದೇವರು ಒಳಗೊಂಡಿದೆ. ಬೇರೆಯವರು ಬರ್ಬೋದು, ಭಕ್ತರೆಲ್ಲ ಬರ್ತಾರೆ, ಎಲ್ಲ ಖುಷಿ ಆಗ್ತಾರೆ. ಬಟ್ ಅಂತ ಬಂದ್ರು ಬಹಳ ಜೋರಿಂದ ಮಾಡ್ತಾರೆ. ಯಾವ್ದ್ರ ಜಗಳ ಇಲ್ಲ, ಏನೂ ಇಲ್ಲ. ಖುಷಿಯಾಗಿ ಒಳ್ಳೆ ವಿಜೃಂಭಣೆಯಿಂದ ಮಾಡ್ತಾರೆ. ಒಂದ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ ನಮ್ಮ ದೇವರು ಯಾವಾಗಿಂದ ಬೆತ್ತ ಅಂದ್ರೆ ಹೆಗಲು ಹೊತ್ಕೊಂಡು ಹೋಗ್ಬೇಕು, ಒಬ್ರು ಹೊತ್ಕೊಂಡು ಹೋಗ್ಬೇಕು. ಅದು ಎಷ್ಟು ದೂರ ಬೇಕಾದ್ರೂ ಹೋಗುರು ನಡೆಯುತ್ತೆ ಗುರು. ಯಾಕಂದ್ರೆ ಎಷ್ಟು ಕರ್ಕೊಂಡು ಹೋಗ್ತಾರೆ ಸುಮ್ಮನೆ ವಾಯ್ತಾನೆ ಇರುತ್ತೆ. ಅದು ಗುರು ನಮ್ ದೇವ್ರ ಪವರ್. ಸ್ನೇಹಿತರೆ, ಇವತ್ತೇನಪ್ಪ ವಿಶೇಷಪ್ಪ ಅಂದ್ರೆ ನಮ್ಮ ಮನೆ ದೇವರು ಆಗಿರುವಂತಹ ಗಾದ್ರಿಪಾಲಾಯಕ ಸ್ವಾಮಿ ಜಾತ್ರಾ ಪ್ರಯುಕ್ತ ನಾವಿಲ್ಲಿ ಬಿಜಿಕೆರೆ ಗ್ರಾಮಕ್ಕೆ ಬಂದಿದ್ದೀವಿ. ಯಾಕಂದ್ರೆ ವರ್ಷ ಬರ್ತಾ ಇದೀವಿ. ಮತ್ತೆ ಈ ವರ್ಷ ಹೋದ ವರ್ಷಕ್ಕಿಂತ ಹೆಚ್ಚಾಗಿ ಭಕ್ತರು ಸೇರಿದರೆ ಪ್ರಸಾದ ಇರುತ್ತೆ, ಮತ್ತೆ ಎಲ್ಲಾ ರೀತಿಯ ವ್ಯವಸ್ಥೆ ಇರುತ್ತೆ. ಮತ್ತೆ ರಾತ್ರಿ ಬಂದಂತಹ ಭಕ್ತರಿಗೂ ಅವ್ರಿಗೂ ಸಹ ಊಟ ಇರುತ್ತೆ. ನೋಡಿ ಇಲ್ಲಿ ಎಲ್ಲ ಭಕ್ತರು ಸೇರ್ಕೊಂಡಿದ್ದಾರೆ. ನಿಮಗೆ ಗುರು ಆಲ್ರೆಡಿ ತಟ್ಟೆ ಕೊಟ್ಟಿದ್ದಾರೆ. ಇವಾಗ ನೀರು ಕೂಡ ಹಾಕ್ತಾ ಇದಾರೆ ನೋಡಿ ಗುರು. ಇವಾಗ ನನಗಂತೂ ಅಜ್ಜ ಅಜ್ಜಿ ಎಲ್ಲರೂ ಸಹ ಹೊಟ್ಟೆ ಹಸ್ಕೊಬಿಟ್ಟವ್ರೆ. ಬಿಸಿಲು ಹೊಡಿಯೋದಕ್ಕೂ ಅವ್ರು ಇರೋದಕ್ಕೂ ಸಾಕಾಗ್ಬಿಟ್ಟಿದೆ ಗುರು. ಊಟ ಯಾವಾಗ ಹಾಕ್ತಾರಪ್ಪ ಅಂತ ಪಾಪ ಅಷ್ಟೊಂದು ಚಿಕ್ಕ ಮಕ್ಕಳು ಪಾಪ ಮುಖಗಳು ಒಂಥರ ಚಿಕ್ಕದಾಗ್ಬಿಟ್ಟಿದೆ. ಚಿಕ್ಕ ಮಕ್ಕಳು ನೋಡ್ತಾ ಇದ್ರೆ ಚಂದ, ಅವ್ರ ಅಲಂಕಾರ, ಡ್ರೆಸ್ ನೋಡ್ತಾ ಇದ್ರೆ ಒಂಥರ ಆಕರ್ಷಣೆ ಆಗುತ್ತೆ. ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ನಗುವಲ್ಲಿ ಏನೋ ಖುಷಿ ಸಿಗುತ್ತೆ ನೋಡಿ. ಗೋಧಿ ಪಾಯಸ ಹಾಕ್ತಾ ಇದಾರೆ ಆಲ್ರೆಡಿ ಗುರು. ನನಗೊಂದ್ ಸ್ವಲ್ಪ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ. ಒಬ್ಬರ ಇಬ್ರು ಗುರು ಪಾಯಸ ಹಾಕೋರು. ಸಾಕಷ್ಟು ಜನ ಇದ್ರೆ ಪಾಯಸ ಹಾಕೋರು ನೋಡಿ. ಎಷ್ಟೊಂದು ಚೆನ್ನಾಗಿದೆ ಪ್ರಸಾದ ನೋಡಿ ಗುರು. ಹಿಂಗೆಲ್ಲ ಕಣ್ಮುಂದ್ ತೋರ್ಸ ಚಿಕ್ಕ ಮಕ್ಕಳು ಸಹ ಫಸ್ಟ್ ಏನ್ ಹೇಳು ಗುರು, ಯಾವುದೇ ಸಂಭ್ರಮದಲ್ಲಿ ದೇವಸ್ಥಾನ ಆಗಿರ್ಲಿ ಅಥವಾ ಫಂಕ್ಷನ್ ಆಗಿರ್ಲಿ, ಮದುವೆ ಆಗಿರ್ಲಿ, ಯಾವುದೇ ಫಂಕ್ಷನ್ ಅಲ್ಲಿ ಫಸ್ಟ್ ಚಿಕ್ಕ ಮಕ್ಳು ಕುಂತ್ರೇನೆ ಚಂದ ಪ್ರಸಾದ ಊಟಕ್ಕೆ. ಯಾಕಂದ್ರೆ ಚಿಕ್ಕ ಮಕ್ಕಳು ಊಟಕ್ಕೆ ಕೂತ್ಕೊಂಡಿದ್ರೆ ಅದು ಸಂಭ್ರಮನೇ ಸಂಭ್ರಮ. ಯಾಕಂದ್ರೆ ಅವ್ರ ಚಿಲಿಪಿಲಿಗಳ ವಾಯ್ಸು, ಅವ್ರ ಗದ್ಲ ಒಂಥರ ಕೇಳ್ತಾ ಇದ್ರೆ, ಚೇಷ್ಟೆಗಳು ಮಾಡ್ತಾ ಇದ್ರೆ ಎಷ್ಟು ಖುಷಿ ಅನ್ಸುತ್ತೆ. ಒಂಥರ ನಾವು ಬೈಯೋದು, ಅವರು ಸಿಟ್ಟಾಗೋದು, ಕೋಪ ಮಾಡ್ಕೊಳೋದು ಹೇಳ್ತಾ ಇದ್ರೆ ಅದೆಲ್ಲ ಮುಂದೆ ನಾವು ಚಿಕ್ಕ ಮಕ್ಕಳಿದ್ದಾಗ ಬಹಳ ಆಸೆ ಮಾಡಿದ್ದೆ. ಬಟ್ ಇವಾಗ ಮಾಡಕ್ಕಾಗಲ್ಲ. ಯಾಕಪ್ಪ ನಾವು ಚಿಕ್ಕವರು, ಈಗ ಆಲ್ರೆಡಿ ನಾವೀಗ ದೊಡ್ಡವರಾಗಿಬಿಡ್ತೀವಿ ನೋಡಿ. ಮುಂದೆ ಅಕ್ಕ ತಂಗಿರೆಲ್ಲ ಸಹ ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಅಜ್ಜ ಅಜ್ಜಿ ಎಲ್ಲರೂ ನೋಡಿ ಎಷ್ಟು ಸಕ್ಕತ್ತಾಗಿ ಊಟ ಮಾಡ್ತಾರೆ ನೋಡಿ. ನೋಡಿ ಇವಾಗ ಗುಗ್ಗರಿ ಅಂತ ಕೊಡ್ತಿದ್ದಾರೆ ಪ್ರತಿಯೊಬ್ಬ ಅನ್ನ ಭಕ್ತರಿಗೂ ಸಾಂಬಾರ್ ನೋಡಿ. ನೋಡಿ. ಇದೇನು ಗುರು ಗುಗ್ಗರಿ ಅಂತ ಹೇಳ್ಬಿಟ್ಟು ಅದೇ ಹುಳ್ಳಿಕಾಳು ಬೇಯಿಸಿ ಕೊಡ್ತಾರೆ. ಗುಗ್ಗರಿ ಹಬ್ಬ ಪ್ರತಿಯೊಬ್ಬ ಭಕ್ತರಿಗೂ ಸಹ ಹಾಕ್ತಾರೆ. ನಮ್ಮಂತ ನೋಡಿ ಎಲ್ಲರೂ ಯಾರಿಗೂ ಪುಟ್ಟಿ ಇಲ್ದಿರ ತರ್ತಾ ಇದಾರೆ. ಅವಾಗ ಎಲೆ ಪುಟ್ಟಿ ಅಂತ ಇದ್ರೆ ಹೆಸರು, ಎಲೆ ಪುಟ್ಟಿಲಿ ಗುಗ್ಗರಿ ಹಬ್ಬ ತರ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ನೋಡಿ. ಕಾಮನ್ ಆಗಿ ಪ್ರತಿಯೊಬ್ಬ ಭಕ್ತರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಧನ್ಯವಾದಗಳು. ಸ್ವಲ್ಪ ಆದ್ರೂ ಪರವಾಗಿಲ್ಲ, ಮುಂದೆ ಎಷ್ಟು ಮಿಕ್ಕುತ್ತೆ ಅಷ್ಟು ಪ್ರತಿಯೊಬ್ಬರಿಗೆ ಕೊಡ್ತಾರೆ. ಒಂದ್ಸಲ ಗುಗ್ಗರಿನ ದೇವರು ಮನೆಗೆ ವಾಪಸ್ ಕಳಿಸ್ತಾರೆ ಗುರು. ಇವಾಗ ರೈಸ್ ಆಗ್ತಾ ಇದಾರೆ ನೋಡಿ. ಬೇಸಣ ಗುರು ರೈಸು ಸುಮ್ಮನೆ ಹಾಕ್ತಾನೇ ಇದಾರೆ. ಹೊಟ್ಟೆ ತುಂಬ ಊಟ ಮಾಡ್ತಾನೇ ಇರ್ಬೋದು ಎಷ್ಟು ಬೇಕಾದ್ರೂ ಅನ್ಲಿಮಿಟ್. ದುಡ್ಡು ಕೂಡ ಅವಶ್ಯಕತೆ ಇಲ್ಲ. ಭಕ್ತರು ಬಂದಂತ ಆ, ಉತ್ಸಾಹದಲ್ಲಿ ಒಳ್ಳೆ ಚೆನ್ನಾಗಿ ಊಟ ಮಾಡ್ಕೊಂಡು ಅದೇ ಉತ್ಸಾಹದಿಂದ ಮನೆಗೆ ಹೋಗ್ಬಿಟ್ಟು ಖುಷಿಯಾಗಿ ಆರಾಮಾಗಿ ನಿದ್ದೆ ಮಾಡ್ತಾರೆ ಗುರು. ಇನ್ನೇನ್ ಬೇಕು ಗುರು, ನಮಗೆ ಬೇಕಾಗಿರೋದು ಇಷ್ಟೇ. ದುಡ್ಡು ಬೇಡ, ಹಣ ಬೇಡ, ಆಸ್ತಿ ಬೇಡ, ಏನು ಬೇಡ. ಇರೋದೊಂದೇ ಜೀವನ, ಖುಷಿಯಾಗಿರ್ಬೇಕು. ದೇವಸ್ಥಾನಕ್ಕೆ ಹೋಗ್ಬೇಕು, ಕೈ ಮುಗಿಬೇಕು, ದೇವಸ್ಥಾನಕ್ಕೆ ಒಳ್ಳೆ ಮಾಡಪ್ಪ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕೈ ಮುಗಿದು ಬರ್ತಾ ಇರ್ಬೇಕು ನೋಡಿ. ದೇವ್ರ ಹತ್ರ ಅದೇ ತಾನೇ ಎಲ್ಲರೂ ಬೆಳ್ಕೊಳ್ಳೋದು. ನಾನು ಕೂಡ ಅದೇ ಬೆಳ್ಕೊಂಡಿದ್ದೆ ಗುರು. ನೋಡು ಪ್ರತಿಯೊಬ್ರು ಇಲ್ಲೆಲ್ಲ ಇದಾರೆ ಗುರು. ನನಗಂತೂ ಇನ್ನೊಂದೇನಪ್ಪ, ನನ್ನ ಮುಖ ನೋಡ್ತಾರೆ ಗುರು. ನನಗಂತೂ ಬಹಳ ಶಾಕ್ ಆಯ್ತು. ಏನಪ್ಪ ಇದು ಸಹವಾಸ ಅಂತ. ಬಟ್ ಆದ್ರೂ ನಾನು ನಮ್ಮ ಮಂದಿಯವ್ರದ್ದು ಅಂತ ನಾನು ಬಹಳ ಖುಷಿಯಿಂದ, ನಾನು ಹ್ಯಾಪಿಯಾಗಿ ನನ್ನ ಮನಸ್ಸಿನಿಂದ ನಾನು ಮಾಡಿದ್ದೀನಿ ವಿಡಿಯೋ. ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನೋಡಿ, ದೂರದ ನೋಡಿ ಇನ್ನು ಬಹಳಷ್ಟಿದ್ದಾರೆ ಭಕ್ತರು ಬರ್ತಾನೆ ಇದ್ದಾರೆ. ಫಸ್ಟ್ನೇ ಇದು ಪಂಥಿದು ಬರ್ತಾನೆ ಇದ್ದಾರೆ ಕೂಡ. ಇಲ್ಲಿ ಅಡಿಗೆ ಸಿಬ್ಬಂದಿ ವರ್ಗದವರು ಮತ್ತು ಈಗ ಇಲ್ಲಿ ನಡೆಸ್ಕೊಟ್ಟ ಎಲ್ಲ
ಸಾರ್ವಜನಿಕರು ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಯಾಕಂದ್ರೆ ದೇವಸ್ಥಾನದ ಕಾರ್ಯ ಅಂದ್ರೆ ನೋಡ್ರಿ ನಮ್ಮ ಮನೆ ದೇವರು ಹಬ್ಬದಲ್ಲಿ ಎಷ್ಟೊಂದು ಜಾತ್ರೆ ಜನ ಸಾಗರ ಐಸ್ ಕ್ರೀಮ್ ಇದ್ದಾರೆ, ಬೇಡ ಅಂತ ಹೇಳಿ ಕುರ್ಕುರಿ ಕುರ್ಕುರಲ್ಲಿ ಕುರ್ಕುರಿ ಕೇಳಿದೆ. ಹಣ್ಣು ಕಾಯಿ ನೋಡಿ, ಕೊಡೋದ್ರು ದುಡ್ಡು ನಾನು ಹಣ್ಣು ಕಾಯಿ ತಗೊಂಡಿಲ್ಲ ಹೇಳ್ಬೇಕಂದ್ರೆ. ನಿಜ ಹೇಳ್ಬೇಕಪ್ಪ ಅಂದ್ರೆ ಹಣ್ಣುಕಾಯಿನೇ ಮಾಡ್ಸಿಲ್ಲ ಗುರು. ಆದ್ರೂ ನಾನು ಸ್ವಲ್ಪ ಮುಂದೆ ಹೋದೆ, ಹೋಗ್ತಾ ಹೋದೆ ದೇವಸ್ಥಾನ ಒಳಗಡೆ ಹೋದೆ. ಆಭರಣಗಳು ಎಲ್ಲ ಇದೆ ನೋಡಿ, ಚಿಕ್ಕ ಜಾತ್ರೆ. ನೋಡ್ರಿ ಅವಾಗ ನಮಗೆ ಜಾತ್ರೆ ಅಮ್ಮ ನಮಗೆ ಇದು ಕೊಟ್ಟು ಅದು ಕೊಟ್ಟು ಅಂತ ಕೇಳ್ಬೋದು. ಇವಾಗ ನಮ್ಗೆ ಯಾವುದೂ ಬೇಡ, ಜೀವನನೇ ನೋಡ್ರಿ ಇಷ್ಟೊಂದು ಬೈಕ್ಗಳು ನಿಂತಿದ್ದಾವೆ. ಎಷ್ಟು ಬೈಕ್ಗಳಿದಾವೆ. ಇದೇ ನನ್ನ ಗಾಡಿ. ಪೂಜಾರಿಗಳು ಯಶವಂತ್ ಅವರು ಇಲ್ಲಿದ್ದಾರೆ. ಅವ್ರು ಯಾವ ತರ ಏನ್ ಹೇಳ್ತಾರೆ, ಅವ್ರ ಅನುಭವ ಹೇಗಿದೆ ಅಂತ ಪ್ರತಿಯೊಂದು ಮಾಹಿತಿ, ಮತ್ತೆ ತಿರ್ಗಾ ಪುರಾತನ ಕಾಲದಿಂದ ಯಾವ ತರ ಭಕ್ತರು ಬರ್ತಾ ಇದ್ರು, ಮತ್ತೆ ಇವಾಗ ಯಾವ ತರ ಭಕ್ತರು ಬರ್ತಾ ಇದ್ರೆ, ಇವಾಗಿಂಗು ಮತ್ತೆ ಏನು ವ್ಯತ್ಯಾಸ, ಮತ್ತೆ ಏನು ಬದಲಾವಣೆ ಆಗಿದೆ, ಮತ್ತೆ ಗೋಪುರ, ಮತ್ತೆ ಪೂಜಾರಿಗಳಾಗಿರ್ಲಿ, ಮತ್ತೆ ಸಂಘದವರಾಗಿರ್ಲಿ ಅಥವಾ ಅಧ್ಯಕ್ಷರಾಗಿರ್ಲಿ, ಊರಿನ ಮುಖಂಡರಾಗಿರ್ಲಿ, ಮತ್ತೆ ತಿರ್ಗಾ ಇಲ್ಲಿ ಬಂದಂತ ಭಕ್ತರುಗಳು ಎಲ್ಲರಿಗೂ ಈ ದೇವರು ಮೀಸಲಾಗಿರುತ್ತೆ. ನೋಡೋಣ ಬನ್ನಿ ಅವ್ರು ಯಾವ ತರ ಹೇಳ್ತಾರೆ, ಯಾವ ತರ ರೆಸ್ಪಾನ್ಸ್ ಇರುತ್ತೆ ಅನ್ನೋದು ನೋಡ್ರಿ. ಯಾರು ಮುಟ್ಟೋದಿಲ್ಲ, ಹೆಣ್ಣು ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಯಾರು ಮುಟ್ಟಂಗಿಲ್ಲ. ನಮ್ಮ ಅಣ್ಣ ತಮ್ಮಗಳು ಮಾತ್ರ ಮುಟ್ಟಬೇಕು ಸರ್ ದೇವ್ರು. ಇಲ್ಲ ಸರ್, ನಿಮ್ ತಂದೆಯವರು ನಮ್ ತಂದೆಯವರು ಇದಾರೆ ಸರ್. ನಿಮ್ ತಂದೆಯವರು ನಿಮಗಿಂತ ಮೊದಲು ಮಾಡಿದ್ರ ಪೂಜೆ? ನಮ್ ತಾತ ಮಾಡಿತ್ತು, ನಮ್ ಮುತ್ತಾತ ಮಾಡಿತ್ತು, ತಿರುಗಿ ನಮ್ ಮುತ್ತಾತ ಹಂಗೆ ಪುರಾತನ ಕಾಲದಿಂದ ನಿಮ್ಗೆ ಬಂದಿದೆ. ಸರ್, ನಿಮ್ಮ ತಾತವ್ರಿಗಿಂತ ಭಕ್ತರು ಇವಾಗ ಬಹಳ ಜನ ಬರ್ತಾರೆ, ಯಾಕಂದ್ರೆ ಇವಾಗ ವರ್ಷ ಚೇಂಜ್ ಆಗ್ತಾ ಇದೆ. ಅವಾಗಿಂಗ ಭಕ್ತರಿಗೂ ಇವಾಗ ಭಕ್ತರಿಗೆ ಯಾವ ತರ ನಿಮ್ಗೆ? ಅವಾಗ ಸ್ವಲ್ಪ ಜನ ಇತ್ತು ಸರ್, ಇವಾಗ ಬಹಳ ನಮ್ಮದು ದೊಡ್ಡ ಬಳಗ ಆಗಿಬಿಟ್ಟೆ ಅಣ್ಣ ತಮ್ಮ ಬಳಗ. ಸುಮಾರು ಬಳಗ ಅಂದ್ರೆ ಎಷ್ಟು ಮೇಬಿ ಎಷ್ಟು ಜನ ಸೇರ್ಬೋದು? ಒಂದು 5,000 ಅಂಜಾಜು, 5,000 6,000 ಅಂಜಾಜು ಜನ ಸೇರ್ಬೋದು. ನಮ್ಮ ಹೆಣ್ಮಕ್ಳು ಇದ್ರದಿಂದ ಹೆಣ್ಮಕ್ಳು ಇದಾರೆ, ಗಂಡ್ಮಕ್ಳು ಬರ್ತಾರೆ ಇದಕ್ಕೆ, ಅಣ್ಣ ತಮ್ಮಗಳು ಬರ್ತಾರೆ. ಅವ್ರದಿಂದ ಗುಂಪು ಜಾಸ್ತಿ ಆಗಿದೆ ಸರ್ ನಮ್ಮದು. ಸರ್, ಇವಾಗ ಭಕ್ತರು ಬರ್ತಾರಲ್ವಾ, ಇದು ಅಡಿಕೆ ಯಾವ ತರ ಅಡಿಕೆ ಕೊಡ್ತಾರೆ ಸರ್? ಮಕ್ಳ ಫಲ ನಿಮ್ಗೆ ಏನೇ ಕೆಲಸ ಆಗ್ಬೇಕಂದ್ರೆ ದೇವ್ರನ್ನ ಬಂದು ಗುಗ್ರಿ ಹಬ್ಬದ ದಿವಸ, ಎಬ್ರಿಸಿದ ದಿವಸ ಬಂದು ಕೇಳಿದ್ರೆ, ಗಂಗೆ ಪೂಜೆಗೆ ಹೋಗಿ ಬಂದಿದ್ದ ದಿವಸ ಅದು ಕರೆಕ್ಟ್ ಆಗಿ ಆಗ್ತದೆ ಸರ್. ಸರ್, ಎಷ್ಟು ದಿನಗಳ ಕಾಲ ಆಗುತ್ತೆ ಹಬ್ಬ ಜಾತ್ರೆ? 3 ದಿವಸ ಆಗ್ತತೆ. ಭಾನುವಾರ ಗಂಗೆ ಪೂಜೆಗೆ, ಭಾನುವಾರ ಎದ್ದಾಡ್ತತೆ, ಸೋಮವಾರ ಗಂಗೆ ಪೂಜೆಗೆ ಹೋಗ್ತತೆ, ಸೋಮವಾರ ಗಂಗೆ ಪೂಜೆಗೆ ಹೋಗಿ ಸೋಮವಾರ ಸಂಜೆ ಗುಡಿ ತುಂಬತದ. ಸರ್, ಅಲಂಕಾರ ಯಾವ ತರ, ಯಾವ ರೀತಿ? ಉರಿಮೆ, ಪ್ರತಿಯೊಂದು ಉರಿಮೆ ಟಮಟೆ ಇಲ್ಲ ಸರ್, ಊರಿಮೆ, ಕಾಳೆ, ಶಂಕು ನಾದ ಇಟ್ಕೊಂಡೆ ಹೋಗ್ತದ ಸರ್. ಹೆಜ್ಜೆಗೆ ಊರಿಮೆ ಇರ್ಲೇಬೇಕು ನಮ್ಮದು. ಇಲ್ಲ ಸರ್, ದೇವ್ರು ತಗೊಂಡ್ ಹೋಗ್ತಿರಲ್ವಾ, ಅಂತ ಹೇಳಿದ್ರಲ್ವಾ, ಪಲ್ಲಕ್ಕಿಲಿ ಅಥವಾ ಒಬ್ಬರೇ ಎತ್ಕೊಂಡು ಹೋಗೋದ? ಪಲ್ಲಕ್ಕಿ ಒಬ್ಬರೇ ಹೊತ್ಕೊಂಡು ಹೋಗೋದು, ನಾವೇ ಹೊತ್ಕೊಂಡು ಹೋಗ್ಬೇಕು. ಎಷ್ಟೇ ದೂರ ಹೋಗ್ಲಿ ನಾವು ಒಬ್ಬರೇ ಹೋಗ್ಬೇಕು. ಅಣ್ಣ ತಮ್ಮಗಳು ಹಿಂದೆ ಬರೋರು ಪೂಜೆಗಂತ ಓಡ್ತಾರೆ, ಮೀಸಲು ಗಡಿಗೆ ಓಡ್ತಾರೆ, ತಿರ್ಗಾ ಎಲ್ಲಾ ಮಾಡ್ತಾರೆ ಸರ್ ಅಣ್ಣ ತಮ್ಮಗಳು. ಎಲ್ಲ ಗಂಗೆ ಪೂಜೆ ಗಂಗಿನ ಅಲ್ಲಿ ಹೋದಾಗ ಗಂಗೆ ಪೂಜೆ ಮಾಡ್ತಾ ಇದೀವಿ. ಗಂಗೆ ಪೂಜೆ ಅಂತ ಹೇಳಿದ್ರಲ್ಲ, ಸುಮಾರು ಅದಕ್ಕೆ ಭಕ್ತರು ಕೊಟ್ಟಂಗ್ ದುಡ್ಡು ಎಷ್ಟು ಆಗೋದು ಸರ್ ನಿಮ್ಮ ಅಂದಾಜು? ಯಾಕಂದ್ರೆ ಈಗ ನಮ್ಮ ದೇವಸ್ಥಾನಗಳು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಇರ್ತಾರೆ ಭಕ್ತರು, ಯಾವ ತರ ಅಲ್ಲಿ ದೇವ್ರ ಏನಾದ್ರು ಮಹಿಮೆ ತೋರ್ಸೋದು? ಮಹಿಮೆ ತೋರ್ಸೋದು ಹೂವ ಕೊಟ್ಟೋಗ್ತದೆ. ನಮ್ಗೆ ಏನೇ ಕೆಲಸ ಆಗ್ಬೇಕಂದ್ರೆ ಹೂವ, ಒಂಬಾಳಿ ಅದು ಕೊಟ್ಟೋಗ್ತದೆ ನಮ್ಗೆ ಸೂಚನೆ. ಇದು ಮಾತಾಡೋದಿಲ್ಲ. ಇದೇನಾದ್ರು ಹೂವ, ಒಂಬಾಳಿ ಯಾತನ ಅಂದ್ರು ಇಷ್ಟು ಮುಟ್ಸಿ ಹೋಗ್ತತೆ, ಬಂದು ಕೈ ಕೊಟ್ಟೋಗ್ತತೆ ನೀವು ಕೇಳ್ಕೊಂಡು ಕೂತ್ಕೊಂಡ್ರೆ. ಸರಿ, ಏನಾದ್ರು ಹೂವು ಕೊಡೋ ಮುಖಾಂತರ ಬಿಡದಿಂದಲ್ಲಿ ಬಂದ್ಬಿಟ್ಟು ಏನಾದ್ರು ಹೂವು ಕೊಡೋ ಮುಖಾಂತರ ಕೊಡೋದು ಅವಾಗೂ ಕೊಡ್ತತೆ, ಅವಾಗೂ ಕಾರ್ಯ ಆಗ್ತದೆ. ಇವತ್ತು ಬಂದ್ರೆ ಒಳ್ಳೆ ಚೆನ್ನಾಗಿ ಗುಗ್ರಿ ಹಬ್ಬದ ದಿವಸ ಬಂದ್ರೆ ಒಳ್ಳೆ ಕಾರ್ಯ ಆಗ್ತದೆ. ಗಂಗೆ ಪೂಜೆ ದಿವಸ ಬಂದ್ರೆ, ಗುಗ್ರಿ ಹಬ್ಬದ ದಿವಸದಿಂದ ಗಂಗೆ ಪೂಜೆ. ಸರಿ, ಎಲ್ಲ ಮಾಹಿತಿ ಹೇಳಿದ್ರಿ. ಇವಾಗ 5,000 ಜನ ಅಂತ ಹೇಳಿದ್ರಿ, ನಿಮ್ಮ ಅಂದಾಜಿಗೆ ಇವತ್ತು ಎಷ್ಟು ಜನ ಸೇರಿರ್ಬೋದು ಸರ್? ಇವತ್ತು ನಮ್ಮದು ಗುಗ್ರಿ ಅಲ್ಲಿ ಗಂಗೆ ಪೂಜೆಗೆ ಒಂದು 5,000 ಮೇಲೆ ಇರ್ತಾರೆ. ಇವತ್ತು ಒಂದು 3,000 ಲೆಕ್ಕಾಚಾರ ಇರ್ತಾರೆ ಸರ್. ಇವರು ಕೊಡವರು, ಇವರು ಯಜಮಾನರ ತಂದೆ, ಇವರು ನಾವು ಅಣ್ಣ ತಮ್ಮಗಳು, ಇವರೆಲ್ಲ ಇವರು ನಮ್ಮ ಅಣ್ಣ ತಮ್ಮ, ಇವರು ನಮ್ಮ ಅಣ್ಣ ತಮ್ಮಗಳೇ. ಇಲ್ಲಿ ತಿಪ್ಪಣ್ಣ, ಇವರು ಗೌಡ್ರ ಅಂತ, ಇವರು ಯಜಮಾನ್ರು, ಇವರೆಲ್ಲ ಪೂಜೆಗಂತ ಹೋಗೋರು. ಅಂತ ಮಂದಿರು ಈ ದೇವಸ್ಥಾನದ ಊರಿನ ಮುಖಂಡರು ಮತ್ತೆ ಎಲ್ಲಾ ಪ್ರತಿಯೊಂದು ಎಲ್ಲರೂ ಸಮೇತ ಇದರಲ್ಲಿ ಭಾಗವಹಿಸಿದ್ದಾರೆ ಸದ್ಭಕ್ತರು. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಪ್ರತಿಯೊಂದು ಅಮೌಂಟ್ ಕೊಡ್ತಾ ಇದಾರೆ, ಪ್ರತಿಯೊಂದು ಮತ್ತೆ ಎಲ್ಲ ಸಾಲ ಮಾಡ್ತಾ ಇದಾರೆ. ನಾನು ಕಂಡಂಗ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ವಸತಿ ಊಟ ಇರೋದಿಲ್ಲ. ಬಟ್ ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ, ನಾನು ಇಲ್ಲಿ 10 ವರ್ಷದಿಂದ ಬರ್ತಾ ಇದ್ದೀನಿ, ನಮ್ಮ ಅಪ್ಪರ ಕಾಲದಿಂದ ನಾನು ಇತ್ತೀಚೆಗೆ ಬರ್ತಾ ಇದ್ದೀನಿ. ನಾನು ಬಂದು ನೋಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ, ಇಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ
3 ದಿನ ಕಾಲ ಊಟ ವಸತಿ ಎಲ್ಲಾ ವ್ಯವಸ್ಥೆ ನೋಡ್ಕೊಂಡಿದ್ದಾರೆ ಇವರು. ಯಾಕಂದ್ರೆ ಬಂದಂತ ಭಕ್ತರಿಗೂ ಯಾವುದು ಸಮೇತ ಇಲ್ಲ, ಅದು ಇಲ್ಲ, ಇದನ್ನ ಭೇದ ಭಾವ ಜಾತಿ ಬೀದಿ ಯಾಕಂದ್ರೆ ಯಾವ್ದು ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಯಾವ ಭೇದನೇ ಇಲ್ಲ ಅಂತ ನಮ್ಮ ಮನಸ್ಸಿಗೆ ನಾವೆಲ್ಲ ಪ್ರತಿಯೊಬ್ಬರು ಮತ್ತೆ ಆಡಳಿತ ಮುಖಂಡರಾಗಿರುವಂತಹ ಇಲ್ಲೆಲ್ಲ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ರಾಜಣ್ಣ ಅಂತ ಸರ್. ಸರ್ ಇವಾಗ ನಾವು ಗಾಜಪಾಳ್ಯ ದೇವಸ್ಥಾನಕ್ಕೆ ಬಂದಿರ, ನಿಮ್ಗೆ ಯಾವ ತರ ಖುಷಿ ಆಗ್ತಿದೆ ಸರ್? ಖಂಡಿತವಾಗ್ಲೂ ನಾವು ಪ್ರತಿ ವರ್ಷ ಗಾದ್ರಿಪಾಲಕ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಬೇಕಂದ್ರೆ ವಿಶೇಷವಾಗಿ ಈ ದೇವರಿಗೆ ಸಂಬಂಧಪಟ್ಟ ಹಾಗೆ 2 ರಾಜ್ಯದಲ್ಲಿ ಭಕ್ತಾದಿಗಳಿದ್ದಾರೆ. ಆಂಧ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ 2 ರಾಜ್ಯಗಳನ್ನ ಸೇರಿ ನಾವು ಭಕ್ತಾದಿಗಳನ್ನ ಕಂಪೇರ್ ಮಾಡಿದ್ರೆ ಹೈದರಾಬಾದ್ ಕರ್ನಾಟಕ ತರ ಖಂಡಿತವಾಗ್ಲು ಹೌದೌದು. ಇದು ಗಡಿಭಾಗದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಆಗಿರೋದ್ರಿಂದ 2 ರಾಜ್ಯದ ಭಕ್ತಾದಿಗಳು ಕೂಡ ಸೇರ್ಕೊಂಡು ನಾವು ಬಹಳ ವಿಜೃಂಭಣೆಯಿಂದ ಪ್ರತಿ ಒಂದು ವರ್ಷಕ್ಕೊಂದ್ಸರಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ಮಾಡ್ತೇವೆ. ಸರ್ ಇವಾಗ ಯಾಕಂದ್ರೆ ಅವು ಪುರಾತನ ಕಾಲದಿಂದ ಬರ್ತಾ ಇದೆ ದೇವರು, ಯಾವ ತರ ವಿಭಜನೆ ಮಾಡ್ತಾ ಇದ್ದಾರೆ ಸರ್? 3 ವರ್ಷಕ್ಕೂ ಭಕ್ತರು ಇವಾಗ 2 3 ಆಗುತ್ತೆ, 3 4 ಆಗುತ್ತೆ. ಈಗ ವರ್ಷಕ್ಕೆ ಯಾವ ತರ ಭಕ್ತರು ಜನಸಂಖ್ಯೆ? ಖಂಡಿತವಾಗ್ಲೂ ನಾವು ಪ್ರತಿ ವರ್ಷ ನೋಡ್ತಾ ಇದೀವಿ. ಇದು ಪ್ರತಿ ವರ್ಷ ಮೂರು ದಿನ ಮಾಡ್ತೀವಿ. ಆದ್ರೆ ಒಂದು ವರ್ಷದಲ್ಲಿ 450 ಕುಟುಂಬಗಳಿದ್ರೆ ಮುಂದಿನ ವರ್ಷಕ್ಕೆ 550 ಕುಟುಂಬಗಳಾಗಿರುತ್ತೆ. ಈ ರೀತಿಯಾಗಿ ಕುಟುಂಬಗಳು ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ದೇವರ ಒಂದು ದೈವ ಭಕ್ತಿ. ಈ ದೇವಸ್ಥಾನದಲ್ಲಿ ನಾವು ಸಾಂಸ್ಕೃತಿಕವಾದ ಒಂದು ಹಬ್ಬ ಮತ್ತು ಭಕ್ತಾದಿಗಳು ಇಲ್ಲಿ ನಡ್ಕೊಂಡ್ರೆ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಅನುಕೂಲ ಆಗುತ್ತೆ. ಇಲ್ಲಿ ನಾವೇನೇ ಅಂದ್ಕೊಂಡ್ರು ಕೂಡ ಇಲ್ಲಿ ಅಂದ್ಕೊಂಡಿರ್ತಕ್ಕಂಥ ಇಷ್ಟಾರ್ಥಗಳು ಸಿದ್ಧಿ ಆಗತ್ತೆ. ಸೊ ಅದರಿಂದ ಭಕ್ತಾದಿಗಳು ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ ಇಲ್ಲೂ ಇದಾರೆ, ಯಾಕಂದ್ರೆ ಪುರಾತನ ಕಾಲದಿಂದ ಬಂದ ಇವ್ರಿಗೆಲ್ಲ ಪದ್ಧತಿ ಎಲ್ಲ ಗೊತ್ತಿರುತ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಪಾಪಯ್ಯ ಇರುತ್ತೆ. ಸರ್ ನಿಮ್ಗೆ ಯಾವ ತರ ಅನ್ಸಿದೆ? ಯಾಕಂದ್ರೆ ನಿಮ್ಮ ಕಾಲದಲ್ಲಿ ಇವಾಗ ಜನರೇಷನ್, ಯಾಕಂದ್ರೆ ಇವಾಗ ಹುಡುಗ ಟ್ರೆಂಡ್, ನಿಮ್ಮ ಜನರೇಷನ್ ಯಾವ ತರ ಇತ್ತು ಭಕ್ತಿ ಎಲ್ಲ? ಪುರಾತನ ಕಾಲದಿಂದಲೂ ನಡ್ಕೊಂಬಂದು ನಮ್ಗೆ ಗೊತ್ತಿದ್ದಂಗೆ ಈಗ ಸುಮಾರು ಮೊದಲಿಂದಲೂ ನಡ್ಕೊಂಬರ್ತೇವೆ. ಗಾದ್ರಿಪಾಲಕ ಭಕ್ತಾದಿಗಳಿದೆ. ಎಷ್ಟು ಮನೆ? 450 ಮನೆಗಳು ಇದ್ದಾವೆ. ಪ್ರತಿ ಹಳ್ಳಿಗಳಿಂದಲೂ ಬರ್ತಾ ಇರ್ತವೆ. ಸ್ನೇಹಿತರೆ ಮತ್ತೆ ಇನ್ನೊಂದು ಇದ್ದಾರೆ, ಯಾಕಪ್ಪ ಪ್ರತಿಯೊಬ್ಬರು ನಮಗೆ ಮಾಹಿತಿ ಬೇಕಾಗುತ್ತೆ. ಸರ್ ನಮಸ್ತೆ. ನಮ್ಗೆ ಅಷ್ಟು ಹೇಳಕ್ಕಾಗಲ್ಲ. ಸರ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಯಾಕಂದ್ರೆ ಹಿರಿಯರು ಇದರಲ್ಲಿ ಎಲ್ಲ ಇಂತ ದೇವಸ್ಥಾನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ದೇವಸ್ಥಾನ ಬಗ್ಗೆ ಇದೆ, ಮಾಡ್ಬೇಕು, ದೊಡ್ಡದು ಮಾಡ್ಬೇಕಂತ ಐತೆ ನಮ್ಗೆ. ಇದು ಮಾಡ್ಬೇಕಂತಿದ್ರೆ ದೊಡ್ಡ ಮಾಡ್ಬೇಕಂತಿದ್ರೆ ದೊಡ್ಡದು ಮಾಡ್ಬೇಕಂತ ಇದೆ. ನಾವು ಬೆಳಗ್ ಮಾಡ್ಕೊಂತ ಹೋಗ್ತಾ ಇರ್ಬೇಕಂತ ಮುಂದಕ್ಕೆ ಇದೀವಿ. ವಿಶೇಷವಾಗಿ ಈಗ ಮಹಾಗೋಪುರವನ್ನ ರಾಜಗೋಪುರವನ್ನ ಮಾಡ್ತಾ ಇದೀವಿ. ಕಳೆದ 1-2 ವರ್ಷದಿಂದ ರಾಜಗೋಪುರದನ್ನ ಮಾಡ್ಬಿಟ್ಟು ಮತ್ತೆ ಈ ನಮ್ಮ ಏನು ಹಿಂದಿನ ಹಳೆ ದೇವಸ್ಥಾನ ಇದೆ ಅದನ್ನು ಕೂಡ ಅಪ್ಗ್ರೇಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದೀವಿ. ಸೊ ಹಂಗಾಗ್ಬಿಟ್ಟು ಎಲ್ಲಾ ಭಕ್ತಾದಿಗಳು ಕೂಡ ಪ್ರತಿ ವರ್ಷನ ಹಂಚಿಕೆ ಹಾಕೊಂಡು ಎಲ್ಲರೂ ಕೂಡ ಸಮಾನ, ಇಲ್ಲಿ ಪ್ರತಿಯೊಬ್ಬರಿಗೂ ಈಕ್ವಲ್ ಸ್ಥಾನಮಾನ, ಯಾರು ದೊಡ್ಡವರಲ್ಲ ಸಣ್ಣವರಲ್ಲ. ಆ ರೀತಿಯಾಗಿ ನಾವು ಎಲ್ಲರೂ ಅಣ್ಣ ತಮ್ಮರು ಸೇರ್ಕೊಂಡು ಬಹಳ ಸಂತೋಷವಾಗಿ ಚರ್ಚೆ ಮಾಡಿ ನಾವು ಒಂದು ಕಾರ್ಯಕ್ರಮವನ್ನ ಮಾಡ್ತೇವೆ. ಸ್ನೇಹಿತರೆ ಇಲ್ಲೊಬ್ರು ಇದಾರೆ. ತುಂಬಾ ಸಂತೋಷ ಆಯ್ತಾ ಸರ್, ನೀವು ಮಾಡಿದ್ದು ನಮ್ಮ ಗೋಪುರದೆಲ್ಲ ವಿಡಿಯೋ ಮಾಡಿ ಅದೆಲ್ಲ ಚೆನ್ನಾಗಿ ಮಾಡಿದಿರ. ಬಹಳ ನಮ್ಮ ಅಣ್ಣ ತಮ್ಮಗಳಿಗೆಲ್ಲ ಬಹಳ ಸಂತೋಷ ಆಯ್ತು. ಗಾದ್ರಾಯ ಅಂತ ಸರ್, ಇವಾಗ ನೀವು ಅಧ್ಯಕ್ಷ ಅಲ್ವಾ, ದೇವಸ್ಥಾನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ತುಂಬಾ ಸಂತೋಷ ಆಯ್ತು ಸರ್. ದೇವಸ್ಥಾನ ಬಹಳ ಗಂಗಾ ಪೂಜೆಗೆ ತಗೊಂಡು ಹೋಗ್ತೀವಿ ದೇವರನ್ನ. ಅಲ್ಲಿ ಹೋಗಿ ಯಾರು ಭಕ್ತಾದಿಗಳು ಅನ್ಕೊಂಡಿರ್ತಾರೋ ಅವರ ಒಂದು ತೋಟದಲ್ಲಿ ಅದನ್ನ ಕೂರಿಸ್ಬಿಟ್ಟು ಗಂಗಾ ಪೂಜೆ ಮಾಡ್ಕೊಂಡು ಹೊಳೆ ಪೂಜೆ ಮಾಡ್ಕೊಂಡು ನಾವು ಮತ್ತೆ ಇಲ್ಲಿ ಬಿಜಿಕೆರೆಗೆ ಮಾಡ್ತೀವಿ. ಅಲ್ಲಿ ಗಂಗಾ ಪೂಜೆ ಮಾಡೋ ಸಂದರ್ಭದಲ್ಲಿ, ಗುಡಿ ತುಂಬ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಮೇತ ಭಕ್ತಾದಿಗಳಿಗೆ ಇದು ಪ್ರಸಾದ ವಿನಿಯೋಗ ಮಾಡ್ತಕ್ಕಂಥದ್ದು. ಮತ್ತೆ ಯಾರು ಗಂಗಾ ಪೂಜೆಗೆ ತಗೊಂಡು ಹೋಗ್ತಾರಲ್ಲ, ಗಂಗಾ ಪೂಜೆಗೆ ತಗೊಂಡು ಹೋಗ್ತಕ್ಕಂಥ ಭಕ್ತಾದಿಗಳು ಅಲ್ಲಿ ಸೇರ್ತಕ್ಕಂಥ ಸಾವಿರಾರು ಜನ, ಸುಮಾರು ನಿನ್ನೆ ನೋಡ್ಬೇಕಿತ್ತು, ಸುಮಾರು ಒಂದು 2,500ದಿಂದ 3,000 ಜನ ನಿನ್ನೆ ಮಾಡಿದ್ದಾರೆ ನಮ್ಮ ಗಾದ್ರಿಪಾಲಕ ಸ್ವಾಮಿ ದೇವರ ಕಡೆಯಿಂದ. ಸರ್ ಹೇಗ ಅನಿಸ್ತಾ ಇದೆ? ನಮ್ಗೆ ಏನ್ ಅನ್ಸಲ್ಲ, ನಮ್ಗೆ ದೇವ್ರು ಯಾವಾಗ ನಾನೇ ಅದನ್ನ ಇದು ಮಾಡ್ತಾರೆ. ಊರ ಮೇಲೆ ವಾದ ಸೆಟ್ ಎಲ್ಲ ನಮ್ಮದೇ. ಗಂಗಿ ಪೂಜೆ ತಗೊಂಡು ಹೋಗೋದು, ತಂದು ಗುಡಿಯಲ್ಲಿ ಇದ್ ಮಾಡೋದು, ಕರ್ಕೊಂಡು ಹೋಗಿ ಬಂದ ಸೇವೆ ಮಾಡೋದೆಲ್ಲ ನಾವೇ. ನಾವು ಸಾಧಾರಣ ನಮ್ಮ ಅಜ್ಜರ ತಲೆಯಿಂದನೂ ಮಾಡಿದ್ದೇವೆ, ಹುಟ್ಟಿದಾಗಲಿಂದನೂ ನಾವು ಮಾಡಿದ್ವಿ. ಅನುಭವ ಅವಾಗಲಿಂದನೂ ನಮ್ಗೆ ಅನುಭವ. ಈ ಒಂದು 30 ವರ್ಷದಿಂದ ನಮ್ಗೆ ಅನುಭವ ಇಲ್ಲಿ. 30 ವರ್ಷದಿಂದ ಈ ಅಪ್ಪನ ಅನುಭವ ನಮ್ಗೆ. ಅದಕ್ಕಿಂತ ಮುಂಚೆ ನಮ್ಮ ಅಜ್ಜಿಗಳು, ನಮ್ಮ ಅಜ್ಜರ ಅಪ್ಪಗಳು ಎಲ್ಲ ಮಾಡಿದ್ರು. ಪೂರ್ವದಿಂದನೂ ನಾವೇ ಇದ್ ಮಾಡಿದ್ವಿ. ಸರ್ ನಮ್ ಕಡೆಯಿಂದ ಏನಪ್ಪಾ ಅಂದ್ರೆ ನಮ್ಮ ಗಾದ್ರಿಪಾಲಕ ನಿಮ್ಮ ಕುಟುಂಬ ಯಾವಾಗ ಕಾಯ್ತೀವಿ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ನಮ್ಗೆ ಪ್ಲೇಟ್ ಕೊಟ್ಟಿದ್ದಾರೆ, ಸದ್ಯಕ್ಕೆ ನಮ್ಮ ಅದೃಷ್ಟ ಇಲ್ಲ, ಪಾಯಸ ತಗೊಳ್ಳೋ ಅದೃಷ್ಟ ಇಲ್ಲ. ನಮ್ಗೆ ಸಿಗ್ತಾ ಇದೆ. ಕೈ ಸುಡಲ್ವಾ? ಕೈ ಬಿಸಿಲ್ವಾ ರೈಸು? ಅಪ್ಪಪ್ಪ